ಹಾಯ್ ಫ್ಯಾಮಿಲಿ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ. ಇವತ್ತಿನ ಡೇ ವಿಡಿಯೋಸ್ ಬಂದ್ಬಿಟ್ಟು ಇದು ಪ್ರೈಸಸ್ ಬಗ್ಗೆ ಬರುತ್ತೆ. ಲಾಸ್ಟ್ ವಿಡಿಯೋ ಕಂಟಿನ್ಯೂಟಿ. ಲಾಸ್ಟ್ ವಿಡಿಯೋ ಪ್ರೈಸ್ ಬಗ್ಗೆ ಮಾತಾಡಬೇಕಿತ್ತು, ಆದರೆ ವಿಡಿಯೋ ತುಂಬಾನೇ ಲೆಂತ್ ಆಗಿದೆ ಅಂತ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕೆ ಹೋಗಿಲ್ಲ. ಇವತ್ತಿನ ವಿಡಿಯೋ ಏನಿರುತ್ತಪ್ಪ ಅಂದರೆ ಮಾರ್ಜಿನ್ ಪ್ರೈಸಸ್ಸು ಮತ್ತು ಯಾವ ಪ್ರಾಡಕ್ಟ್ಗಳು ತೊಗೊಂಡ್ರೆ ನಿಮಗೆ ಬೆನಿಫಿಟ್ ಇರುತ್ತೆ, ಯಾವ ಥರ ಪ್ರಾಡಕ್ಟು ಸ್ಟಾರ್ಟಿಂಗಲ್ಲಿ ತೊಗೋಬಾರ್ದು, ಮತ್ತು ಯಾವುದ್ರಲ್ಲಿ ಮಾರ್ಜಿನ್ ಕಮ್ಮಿ ಯಾವುದ್ರಲ್ಲಿ ಮಾರ್ಜಿನ್ ಜಾಸ್ತಿ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಎಲ್ಲ ಇರುತ್ತೆ. ನನ್ನ ಶಾಪಲ್ಲಿ ಬಂದ್ಬಿಟ್ಟು ಮಾರ್ಜಿನು 5%ಇಂದ 100% ಮಾರ್ಜಿನ್ ಇದೆ. ಅರೆ ಮಾರ್ಜಿನ್ ಬಂದು 5%ಇಂದನೂ ಇಡೋದು ಇರುತ್ತೆ, ಪ್ಲಸ್ ಇನ್ನು ಎಕ್ಸ್ಟ್ರಾ 1 ಡಬಲ್ ಪ್ರೈಸ್ಗೂ ಸೇಲ್ ಮಾಡೋ ಥರ ಪ್ರಾಡಕ್ಟ್ಸು ಬರುತ್ತೆ. ನಂಗೆ ಗೊತ್ತಿರೋ ಹಾಗೆ ಬಟ್ಟೆ ಅಂಗಡಿಯಲ್ಲಿ ಬಂದ್ಬಿಟ್ಟು ಜಾಸ್ತಿನೇ ಮಾರ್ಜಿನ್ಸ್ ಇರುತ್ತೆ. ಓಕೆ, ಇವಾಗ ನನ್ನ ಎಕ್ಸಾಂಪಲ್ ಒಂದು ತೊಗೊತೀನಿ ನೋಡಿ. ಇವಾಗ ನನಗೆ ಪರ್ಚೇಸ್ ಕಾಸ್ಟ್ ಬಂದು 300ಇಂದ 420 ರುಪೀಸ್ವರೆಗೂ ಬರುತ್ತೆ ನಮ್ಮ ಪರ್ಚೇಸ್ ಮಾಡೋದು. ಅದರಲ್ಲಿ ನಾನು ಇವಾಗ 300 ರುಪೀಸ್ 100% ಮಾರ್ಜಿನ್ ಇಟ್ಟು ಸೇಲ್ ಮಾಡಿದ್ರೆ ಅದು 600 ರುಪೀಸ್ ನಮ್ಮ ಕಸ್ಟಮರ್ಗೆ ಪ್ರೈಸ್ ಹೇಳೋದಿರುತ್ತೆ. ಅದು 600 ರುಪೀಸ್ನ ನಾನು ಹೆಂಗೆ 100% ಮಾರ್ಜಿನ್ ಇಟ್ಟು ಆ 100%ಅಲ್ಲಿ ಎಕ್ಸ್ಟ್ರಾ 10% ಡಿಸ್ಕೌಂಟ್ ಮಾಡಿ ಕೊಡ್ತಿದ್ದೀನಿ. ಅಪ್ ಟು 10% ಡಿಸ್ಕೌಂಟಿಂದ ಅಪ್ ಟು 20% ಡಿಸ್ಕೌಂಟ್ವರೆಗೂ ನಾನು ಮಾಡಿಕೊಡ್ತಿದ್ದೀನಿ. ಇವಾಗ 10% ಡಿಸ್ಕೌಂಟ್ ಮಾಡಿ ಕೊಟ್ಟರೆ ಕಸ್ಟಮರ್ಸ್ ರೇಟ್ ಬಂದು ಎಷ್ಟು 600 ಡಿಸ್ಕೌಂಟ್ ಹೋಗಿ 540 ರುಪೀಸ್ ಬರುತ್ತೆ ಪ್ರೈಸು. ಅದೇ ನಾವು 20% ಡಿಸ್ಕೌಂಟ್ ಮಾಡಿದ್ರೆ ಇವಾಗ 600 20% ಡಿಸ್ಕೌಂಟ್ ಮಾಡಿದ್ರೆ 480 ರುಪೀಸ್ ಬರುತ್ತೆ ಪ್ರೈಸು. 10% ಆವಾಗ ನಮ್ಗೆ ಎಷ್ಟು ಸಿಗುತ್ತೆ ಅಂದರೆ ಇವಾಗ ಡಿಸ್ಕೌಂಟ್ ಹೋಗಿ ನಮಗೆ ಬಂದಿರೋ ಕಾಸ್ಟ್ ಬಂದು 300 ರುಪೀಸು. ನಾವು 10% ಮಾರ್ಜಿನ್ ಇಟ್ಟು ಸೇಲ್ ಮಾಡಿದ್ರೆ 240 ರುಪೀಸ್ ಮಾರ್ಜಿನ್ ಬರುತ್ತೆ. ಅದೇ ನಾವು 20% ಡಿಸ್ಕೌಂಟ್ ಕೊಟ್ಟರೆ ಅವಾಗ ನಮ್ಗೆ ಸಿಗೋದು ಬಂದ್ಬಿಟ್ಟು 180 ರುಪೀಸ್ ಮಾರ್ಜಿನ್ ಬರುತ್ತೆ. ಇದು ಬಂದ್ಬಿಟ್ಟು ಒಳ್ಳೆ ಮಾರ್ಜಿನ್ ಪ್ರೈಸೇನೆ, ಆಲ್ಮೋಸ್ಟ್ 80% ಮಾರ್ಜಿನ್ ಬರುತ್ತೆ. ಇದು ಲೆಕ್ಕ ಹಾಕಿದ್ರೆ ಇವಾಗ 420 ರುಪೀಸ್ ಶರ್ಟ್ಸ್ ಪ್ರೈಸ್ ಇರುತ್ತೆ ಅನ್ಕೊಳ್ಳಿ. ಹೋಲ್ಸೇಲ್ ಪ್ರೈಸ್ ಹೇಳ್ತಿರೋದು, ಎರಡೂ ಹೋಲ್ಸೇಲ್ ಪ್ರೈಸ್. 300 ಹೋಲ್ಸೇಲ್ ಪ್ರೈಸ್ ಹೇಳಿರೋದು, ಪ್ಲಸ್ ಇದು 400 ಹೋಲ್ಸೇಲ್ ಪ್ರೈಸ್ ಹೇಳ್ತಿರೋದು. ಇದು 420 ರುಪೀಸ್ ಹೋಲ್ಸೇಲ್ ಪ್ರೈಸ್ ಇದೆ ನನ್ನ ಹತ್ರ ಇರೋದ್ರಲ್ಲಿ. ಹೈಯೆಸ್ಟ್ ಪರ್ಚೇಸ್ ಕಾಸ್ಟ್ ಅದೇನೇ ಇರೋದು. 420 ರುಪೀಸ್ ಪ್ಲಸ್ 60% ಮಾರ್ಜಿನ್ ಇಡೋಕ್ಕಾಗೋದು. ಅದರಲ್ಲಿ 100% ಮಾರ್ಜಿನ್ ಇಟ್ಟು ಸೇಲ್ ಮಾಡಿದೆ. ಅದೇ ಥರ ಎಲ್ಲದರಲ್ಲೂ 100% ಮಾರ್ಜಿನ್ ಇಟ್ಟು ಸೇಲ್ ಮಾಡೋಕ್ಕಾಗಲ್ಲ. ಇವಾಗ ನಾನು 420 ರುಪೀಸ್ ತಂದಿದ್ದೀನಿ ಅಂದರೆ ಅದನ್ನು ನಾನು 60% ಮಾರ್ಜಿನ್ ಇಟ್ಟು ಸೇಲ್ ಮಾಡ್ತಿದ್ದೀನಿ. ಅವಾಗ ಏನು ರೇಟ್ ಬರುತ್ತೆ ಅಂದರೆ 680 ರುಪೀಸ್ ಬಂತು. ಅದೇ ನಿಮಗೆ ಶೋ ಅಪ್ ಮಾಡಿರ್ತೀನಿ ಲಾಸ್ಟಲ್ಲಿ. ಮತ್ತು 10% ಡಿಸ್ಕೌಂಟ್ ಅದರಲ್ಲಿ ಮಾಡಿದ್ರೆ ನಿಮಗೆ ಏನು ಪ್ರೈಸ್ ಬರುತ್ತೆ ಅಂದರೆ 544 ಬರುತ್ತೆ. ಸರಿ, 20% ಡಿಸ್ಕೌಂಟ್ 680, 10% ಡಿಸ್ಕೌಂಟ್ ಹೋದ್ರೆ 610 ರುಪೀಸ್ ಬರುತ್ತೆ. ಅವಾಗ ಆ ಪೀಸ್ ಮೇಲೆ ನಮ್ಗೆ ಸಿಗೋದು ಬಂದು 190 ರೂಪಾಯಿ. ಅದೇ ನಾವು 20% ಡಿಸ್ಕೌಂಟ್ ಮಾಡಿದ್ರೆ ಇವಾಗ 544 ಬರುತ್ತೆ. ಅವಾಗ ಮಾರ್ಜಿನ್ ಬಂದ್ಬಿಟ್ಟು ನಮಗೆ 124 ರುಪೀಸ್ ಬರುತ್ತೆ 20% ಡಿಸ್ಕೌಂಟ್ ಆದರೆ. ಇವಾಗ 100 ರೂಪಾಯಿಂದ ಆಲ್ಮೋಸ್ಟ್ 200 ರೂಪಾಯಿ, 100 ರೂಪಾಯಿ ಇಲ್ಲ 200 ರೂಪಾಯಿ ಅಷ್ಟು ಮಾರ್ಜಿನ್ ಸಿಗ್ಬೋದು ಒಂದು ಪೀಸ್ ಮೇಲೆ ನಾನು ಹೇಳ್ತಿರೋದು. ಇವಾಗ ನಾನು 400 ರೂಪಾಯಿಗೆ ತೊಗೊಂಡು ನಾನು 500 ರೂಪಾಯಿಗೆ ಸೇಲ್ ಮಾಡ್ತೀನಿ ಅಂದರೆ ಅವಾಗ 100 ರೂಪಾಯಿ ಲಾಭ. ಅದನ್ನೇ 200 ರೂಪಾಯಿಗೆ ಮಾಡ್ತೀನಿ, ಇದು 600 ಸೇಲ್ ಮಾಡ್ತೀನಿ ಅಂದರೆ ಅವಾಗ 200 ರುಪೀಸ್ ಮಾರ್ಜಿನ್ ಅಷ್ಟೇ. ಆದರೆ ಪರ್ಸೆಂಟೇಜ್ದಲ್ಲಿ ನಾನು ಆ ಥರ ಟ್ಯಾಲಿ ಮಾಡ್ತೀನಿ ಅಷ್ಟೇ. ಇಷ್ಟಿಂದ ಇಷ್ಟು ಮಾರ್ಜಿನ್ ಸಿಕ್ಕರೆ ಓಕೆ ಅಂತ. ಇವಾಗ ನಿಮಗೆ ಅನ್ನಿಸ್ಬೋದು ಯಾಕೆ ತೊಗೊಂಬಂದು 100 ರೂಪಾಯಿ 150 ರೂಪಾಯಿ ಇಲ್ಲ 200 ರೂಪಾಯಿ ರೇಟ್ ಇಟ್ಟು ಮತ್ತೆ ಅದರಲ್ಲಿ ಒಂದು 50 ರೂಪಾಯಿ ಕಮ್ಮಿ ಮಾಡಿ 150 ರೂಪಾಯಿಗೆ ಮಾರ್ಬೋದಲ್ಲ, ಈ ಥರ ಏನು ಪರ್ಸೆಂಟೇಜ್ ಅದು ಇದು ಅಂತ ಅಂದ್ಕೊಂಡ್ರೆ ಇವಾಗ ಆಫರ್ಗಳು ಕೊಡೋ ಥರ ಇರುತ್ತೆ. ಇಲ್ಲ ನಮ್ಗೆ ಇಷ್ಟ ಬಂದಿದ್ದು ಟ್ಯಾಗಲ್ಲಿ ಪ್ರೈಸ್ಗಳು ಹಾಕ್ತಾರಲ್ಲ, ಆ ಥರ ಟೈಮಲ್ಲಿ ಕಸ್ಟಮರ್ಗೆ ಇಷ್ಟ ಆಗಲ್ಲ. ಇವ್ರುಗಳೇ ಏನೋ ಒಂದು ರೇಟ್ ಹಾಕೊಂಡ್ಬಿಡ್ತಾರೆ, ಇವ್ರದೇ ಇಷ್ಟ ಬಂದಿದ್ದು ರೇಟ್ ಹಾಕೊತಾರೆ, ಕಮ್ಮಿನೂ ಮಾಡಲ್ಲ ಅಂತಾರೆ ಅನ್ನೋ ಥರ ಆಗ್ಬಿಡುತ್ತೆ. ಅದಕ್ಕಂತ ನಿಮ್ದೊಂದು ಸೇವಿಂಗ್ ಪ್ರೈಸ್ ಲಿಸ್ಟ್ ಹಾಕೊಂಬಿಡಿ. ಅದೇ ನಿಮ್ಗೆ ಏನು ಬಂದಿರುತ್ತಲ್ಲ ಅದರಲ್ಲಿ ನಿಮ್ಮ ಮಾರ್ಜಿನ್ ಪ್ರೈಸ್ ಅಂತ ಒಂದು ಇಟ್ಕೊಳ್ಳಿ. ಅದಕ್ಕಿಂತ ಇಷ್ಟು % ಕಮ್ಮಿ ಕೊಟ್ಟರು ನಂಗೆ ಪರವಾಗಿಲ್ಲ, ನಂಗೆ ಇಷ್ಟು ಬಂದಿದ್ದು ಸಾಕು ಅಂತ ಒಂದು ಡಿಸೈನ್ ಮಾಡ್ಕೊಳ್ಳಿ. ಮತ್ತು ಆಫರ್ ಟೈಮಲ್ಲಿ ಇನ್ನೂ ಡಿಸ್ಕೌಂಟು ಅಪ್ ಟು 20% ಡಿಸ್ಕೌಂಟು, ಇಲ್ಲ ಬೈ ಟು ಗೆಟ್ ಒನ್ ಆಫರು. ಬೈ ಟು ಗೆಟ್ ಒನ್ ಆಫರ್ ಕೊಟ್ಟಾಗ ಆಲ್ಮೋಸ್ಟ್ ನಿಮ್ಮದು ಹೋಲ್ಸೇಲ್ ಪ್ರೈಸ್ ಬಂದ್ಬಿಡುತ್ತೆ. ಓಕೆನಾ, ಅದನ್ನ ನೋಡಿ ಬೈ ಟು ಗೆಟ್ ಒನ್ ಆಫರ್ ಕೊಡೋ ಟೈಮಲ್ಲಿ ನಮ್ದೆಲ್ಲ ಬಂದ್ಬಿಟ್ಟು ಮಾರ್ಜಿನ್ ತುಂಬಾನೇ ಕಮ್ಮಿ ಇರುತ್ತೆ. ಆ ಥರ ಟೈಮಲ್ಲಿ ಅದು ಆಲ್ಮೋಸ್ಟ್ ಹೋಲ್ಸೇಲ್ ಪ್ರೈಸ್ಗೆ ಬಂದ್ಬಿಡುತ್ತೆ. ನಿಮಗೆ ನಂಗೆ ಕೊಟ್ಟಿರೋ ನಂಗೆ ಪರ್ಚೇಸ್ ಮಾಡಿರೋ ರೇಟ್ ಬಂದರೂ ಸಾಕು, ನಂಗೆ ಕೊಡ್ತೀನಿ ಆಫರ್ ಅಲ್ಲಿ ಕೊಡ್ತೀನಿ, ನನಗೆ ಅಮೌಂಟ್ ನೆಸೆಸಿಟಿ ಇದೆ ಅಂದಾಗ ಆ ಥರ ಟೈಮಲ್ಲಿ ಆಫರ್ ಮಾಡಿ ಕೊಡಿ. ಓಕೆನಾ, ಪ್ರಾಡಕ್ಟ್ ಪರ್ಚೇಸ್ ಮಾಡೋದಿತ್ತಲ್ಲ ಅಮೌಂಟು ಅದು ಬಂದು 1,78,000 ರುಪೀಸ್ ನಮ್ಮ ಹತ್ರ ಇತ್ತು. ಆ ಅಮೌಂಟ್ನ ನಾವು ಹೆಂಗೆಲ್ಲ ಇನ್ವೆಸ್ಟ್ ಮಾಡಬೇಕು, ಯಾವುದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಮಾರ್ಜಿನ್ ಜಾಸ್ತಿ, ಯಾವುದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಮಾರ್ಜಿನ್ ಕಮ್ಮಿ. ಇವಾಗ ಸ್ಟಾರ್ಟಿಂಗ್ ಟೈಮಲ್ಲಿ ನೀವು ಯಾವುದಕ್ಕೆ ಇನ್ವೆಸ್ಟ್ ಮಾಡಬೇಕು ಜಾಸ್ತಿ, ಯಾವುದಕ್ಕೆ ಕಮ್ಮಿ ಇನ್ವೆಸ್ಟ್ ಮಾಡೋದಂತ ಹೇಳ್ತೀನಿ. ಇವಾಗ ಡೋಂಟ್ ಬೈ ದಿಸ್ ಜೀನ್ಸಲ್ಲಿ ಮಾರ್ಜಿನ್ ಕಮ್ಮಿ. ನಂದು ಮಾರ್ಜಿನ್ ಬಂದ್ಬಿಟ್ಟು 20ಇಂದ 25% ಮಾರ್ಜಿನ್ ಇದೆ. ಮತ್ತು ಕಾಟನ್ ಪ್ಯಾಂಟು ಮಾರ್ಜಿನ್ ಇಲ್ಲ. ಓಕೆನಾ, ಈ 2 ಪ್ರಾಡಕ್ಟ್ ಆಲ್ಮೋಸ್ಟ್ ತುಂಬಾನೇ ಮಾರ್ಜಿನ್ ಕಮ್ಮಿ, ಸೇಲ್ಸು ತುಂಬಾನೇ ಕಮ್ಮಿ ಇರುತ್ತೆ. ಓಕೆನಾ, ಜೀನ್ಸ್ ಪ್ಯಾಂಟ್ಸು ಮತ್ತು ಕಾಟನ್ ಪ್ಯಾಂಟ್ಸ್ನ ದಯವಿಟ್ಟು ಸ್ಟಾರ್ಟಿಂಗಲ್ಲಿ ತೊಗೊಳಕ್ಕೆ ಹೋಗಬೇಡಿ. ನಿಮ್ಮ ಸ್ಟಾರ್ಟ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಬರೋ ಡೇಸಲ್ಲಿ ತೊಗೊಳ್ಳಿ, ಯಾಕಂದರೆ ಅದರಲ್ಲಿ ತುಂಬಾನೇ ಮಾರ್ಜಿನ್ ಕಮ್ಮಿ ಇರುತ್ತೆ. ಮತ್ತು ಪ್ರೈಸ್ ವ್ಯಾಲ್ಯೂ ಬಗ್ಗೆ ಬೇರೆ ಬಟ್ಟೆಗಿಂತನೂ ತುಂಬಾನೇ ರೇಟ್ಗಳು 1 to ಡಬಲ್ ರೇಟ್ ಇರುತ್ತೆ ಜೀನ್ಸ್ ಪ್ಯಾಂಟ್ಗೆ. ಆದರೆ ಅದರದ್ದು ಮಾರ್ಜಿನ್ ಬಂದ್ಬಿಟ್ಟು ಅದರಲ್ಲಿ ಸಿಗೋದಿಲ್ಲ. ನೀವು ಯಾವುದಕ್ಕೆಲ್ಲ ಇನ್ವೆಸ್ಟ್ ಮಾಡಬೇಕು, ಏನೆಲ್ಲ ಪರ್ಚೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಶರ್ಟ್ಸು, ಫಾರ್ಮಲ್ಸ್ ಪ್ಯಾಂಟ್ಸು ಮತ್ತು ಟೀ ಶರ್ಟ್ಸು
ಮತ್ತು ಸ್ವೆಟ್ ಶರ್ಟ್ಸ್ ಬಂದು ಕೊರಿಯನ್ ಸ್ವೆಟ್ ಶರ್ಟ್ಸ್ ಆ ಥರದ್ರಲ್ಲಿ ಪರ್ಚೇಸ್ ಮಾಡಿ. ಅವಾಗ ನೀವು ಪರ್ಚೇಸ್ ಮಾಡಿರ್ತೀರಲ್ಲ ಅದನ್ನು ನೀವು ಡಿವೈಡೆಡ್ ಬೈ 3 ಮಾಡಿ. ಇವಾಗ 1,78,000 rupees ಇದೆಯಲ್ಲ, ಎಲ್ಲದಕ್ಕೂ ಸ್ವಲ್ಪ ಅಮೌಂಟ್ನ ಇನ್ವೆಸ್ಟ್ ಮಾಡಿ. ಅದರಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮ್ಗೆ ಎಷ್ಟು ಸೇಲ್ಸ್ ಆದರೆ, ಇವಾಗ 18% ಮಾರ್ಜಿನ್ ಇಟ್ಟು ಸೇಲ್ ಮಾಡಿರ್ತೀರಾ ಅನ್ಕೊಳ್ಳಿ. ನಾನು 100% ಮಾರ್ಜಿನ್ ಹೇಳಿದೆ. ಇವಾಗ 80% ಮಾರ್ಜಿನ್ ಇಟ್ಟು ಸೇಲ್ ಮಾಡಿರ್ತೀರಾ ಅಂದರೆ 1,75,000 rupees ಇನ್ವೆಸ್ಟ್ ಮಾಡಿ ನಿಮಗೆ ಅದು ರಿಟರ್ನ್ ಆಗೋದು ಬಂದು 3,15,000 rupees ರಿಟರ್ನ್ ಬರುತ್ತೆ. ಇವಾಗ ನೀವು ಜಸ್ಟ್ 1,75,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ರಿಟರ್ನ್ ಬರೋದು ಬಂದು 3,15,000 ರೂಪಾಯಿ ಬರುತ್ತೆ ರಿಟರ್ನು. ಟೋಟಲ್ ಸೇಲ್ ಹೇಳ್ತಿರೋದು, ಪ್ರಾಫಿಟ್ ಅಷ್ಟೇ ಅಲ್ಲ, ಟೋಟಲ್ ಸೇಲ್ ವ್ಯಾಲ್ಯೂ ಇಷ್ಟು ಬರುತ್ತೆ ಅಂತ ಹೇಳ್ತಿರೋದು. ಸರಿ, ಓಕೆಪ್ಪ, ನಂಗೇನು ಕಂಫರ್ಟಬಲ್ ಅನ್ನಿಸ್ತಿಲ್ಲ, ಹೆಂಗೆ ಈ ಥರ ಆಗುತ್ತಾ, ನಂಗೆ ಎಂತಕ್ಕೋ ಅನ್ನಿಸ್ತಿಲ್ಲ ಆಗುತ್ತೆ ಅಂತ, ಇದು ಬರುತ್ತಾ ಬರಲ್ವ ಅಂತ ಹೆಂಗೆ ಗೊತ್ತು, ನಾನು ಇವಾಗ ಸ್ಟಾರ್ಟಿಂಗ್ ಮಾಡ್ತಿರೋದು, ಲಾಸ್ ಆದರೆ ಏನು ಮಾಡಲಿ ಅನ್ನೋ ಥರ ಆ ಥರ ಮೈಂಡ್ ಸೆಟ್ಟಲ್ಲಿದ್ದರೆ ಇವಾಗ ನೀವು ಬೇರೆ ಖಾಲಿ ಶಾಪ್ನ ರೆಂಟಲ್ಲಿ ತೊಗೊಳ್ಳಿ. ಜಸ್ಟ್ ಒಂದು ಪೈಂಟ್ ಒಡ್ಸಿರ್ತಾರೆ, ಇಲ್ಲ ನೀವು ಒಡ್ಸೋದಿದ್ರೆ ಒಡಿಸಿ, ಅದಕ್ಕೊಂದು 3,000 ಇಂದ 5,000 ವರೆಗೂ ಆಗ್ಬೋದು. ಒಂದು ಕಾರ್ನರಲ್ಲಿ ಬೆಂಡ್ ಪೈಪ್ ಹಾಕ್ಸಿ ಒಂದು ಟ್ರಯಲ್ ರೂಮ್ ಮಾಡಿಸಿ, ಮಿಕ್ಕಿದ ಸ್ಪೇಸ್ ಇರುತ್ತಲ್ಲ, ಬೇರೆ ಏನು ಆಲ್ಟ್ರೇಷನ್ ಮಾಡಿಸ್ಬೇಡಿ. ಕೊರಿಯನ್ ಸ್ವೆಟ್ ಶರ್ಟ್ಸ್ ಇವಾಗ ಏನು ಟ್ರೆಂಡಿಂಗ್ ಇದೆಯಲ್ಲ ಅದಷ್ಟು ಸಿಂಗಲ್ ಪೀಸ್ ಬಂದು 100 rupees ಇಂದ 140 ರೂಪಾಯಿವರೆಗೂ ರೇಟ್ ಬರುತ್ತೆ. ರಿಯಲಿ ಸಾರಿ, ಫೋನಲ್ಲಿ ಬಂದು ಸ್ಟೋರೇಜ್ ಇರಲಿಲ್ಲ, ತುಂಬಾ ಹೊತ್ತು ಮಾತಾಡಿದ್ದೆ, ಎಲ್ಲ ಕಟ್ಟಾಗಿದೆ. ಮತ್ತೆ ಫೆಸ್ಟಿಂದ ಮಾಡಬೇಕು. ಕೊರಿಯನ್ ಸ್ವೆಟ್ ಶರ್ಟ್ಸ್ ಬಗ್ಗೆ ಹೇಳ್ತಿದ್ದೀನಿ ನೋಡಿ. ಸಿಂಗಲ್ ಪೀಸ್ ಬಂದು 125 rupees ಆಗುತ್ತೆ. ಅದನ್ನೇ ಇಂಟು ಒಂದು 2,000 pieces ತೊಗೊತೀರಾ ಅಂದರೆ 2.5 lakhs ಬರುತ್ತೆ. ಆ 2.5 lakhsನ ನೀವು 1,000ಗೆ 4 ಪೀಸ್ ಸೇಲ್ ಮಾಡ್ತೀರಾ ಅಂತಾಗ ಮಾರ್ಜಿನ್ ಬಂದು 100% ಮಾರ್ಜಿನ್ ಇರುತ್ತೆ. ಇವಾಗ ಪೀಸ್ ಬಂದು 125 rupees ಸಿಕ್ಕಿದೆ ಅಂದರೆ ಸಿಂಗಲ್ ಪೀಸ್ ಪ್ರಾಫಿಟ್ ಬಂದು 125 rupees ಇರುತ್ತೆ, 100% ಮಾರ್ಜಿನ್ ಇರುತ್ತೆ. ಅದೇ ನೀವು 1,000ಗೆ 5 ಪೀಸ್ ಸೇಲ್ ಮಾಡಿದಾಗ ಆವ್ರೇಜ್ ಬಂದು 200 rupees ಬರುತ್ತೆ. ಅವಾಗ 60% ಮಾರ್ಜಿನ್ ಇರುತ್ತೆ. ಅವಾಗ ಬಂದು ನಿಮಗೆ 75 rupees ಪ್ರಾಫಿಟ್ ಇರುತ್ತೆ. ಅದೇ ನೀವು 1,000ಗೆ 7 pieces ಸೇಲ್ ಮಾಡಿದಾಗ 15% ಮಾರ್ಜಿನ್ ಇರುತ್ತೆ. ಅವಾಗ 20 ರೂಪಾಯಿ ಸಿಗುತ್ತೆ ಸಿಂಗಲ್ ಪೀಸ್ ಮೇಲೆ. ಕೊರಿಯನ್ ಸ್ವೆಟ್ ಶರ್ಟ್ ಅಲ್ಲಿ ಏನೇನು ನೆಗೆಟಿವ್ ಪಾಯಿಂಟ್ಸ್ ಇದೆ ಅದ್ರ ಬಗ್ಗೆ ತಿಳಿಸ್ತೀನಿ ನೋಡಿ. 80% ಬಂದು ಚೆನ್ನಾಗಿರುತ್ತೆ, 20% ಬಂದು ಅಷ್ಟೊಂದು ಚೆನ್ನಾಗಿರಲ್ಲ. 18% ಅಲ್ಲೇ ತುಂಬಾನೇ ಚೆನ್ನಾಗಿರೋದು ಬಂದು ಒಂದು 40% ವರೆಗೂ ಇರುತ್ತೆ. 40% ಬಂದು ಆವ್ರೇಜ್ ಇರುತ್ತೆ. ಮತ್ತೆ ಇನ್ನ 20% ಬಂದು ಆಲ್ಮೋಸ್ಟ್ ಏನು ಚೆನ್ನಾಗೇ ಇರಲ್ಲ. ಆ ಥರದನ್ನ ಸ್ವಲ್ಪ ನೋಡ್ಕೊಳ್ಳಿ. ಅದರಿಂದನೇ ಈ ಥರ ಲಾಸ್ಟಲ್ಲಿ ಏನಿದೆಯಲ್ಲ 1,000ಗೆ 7 ಪೀಸ್ ಬಂದ್ಬಿಟ್ಟು ಆ ಥರ ಸೇಲ್ ಮಾಡ್ಬೋದು. ಇವಾಗ ಸೇಲು ಇವಾಗ 2.5 lakhsಗೆ ನೀವು ಐಟಮ್ ತೊಗೊತೀರಾ ಅಂದರೆ ಆವ್ರೇಜ್ ಆಗಿ 80% ಮಾರ್ಜಿನ್ ಇಟ್ಟು ಸೇಲ್ ಮಾಡಿದ್ರು ನಿಮಗೆ 2 lakhs ಬಂದು ಪ್ರಾಫಿಟ್ ಆಗಿರುತ್ತೆ. 4.5 lakhs ಬರುತ್ತೆ. ಮತ್ತೆ ಟೋಟಲ್ ಸೇಲ್ಸ್ ಬಂದು 4.5 lakhs ಇರುತ್ತೆ. ಇವಾಗ ನಿಮಗೆ ಶಾಪು ಸಿಕ್ಕಿಲ್ಲ ಅಂದರೆ ನಿಮ್ದು ಏನಾರ ಮನೆ ಇಲ್ಲ ಸ್ವಲ್ಪ ದೊಡ್ಡ ಜಾಗ ಏನಾರ ಇದೆ ಅಂದಾಗ ಆ ಥರ ಜಾಗದಲ್ಲಿ ಬೇಕಾದ್ರೆ ನೀವು ತರಿಸ್ಕೊಂಡು ಈ ಥರ ಬ್ಯಾನರ್ ಹಾಕಿ, ಆಚೆ ಬ್ಯಾನರ್ ಹಾಕ್ಬಿಟ್ಟು A ಗ್ರೇಡ್ ಸ್ವೆಟ್ ಶರ್ಟ್ಸ್ ಎಲ್ಲ ಬಂದು 1,000ಗೆ 4 ಪೀಸಸ್ ಇದೆ, B ಗ್ರೇಡ್ ಸ್ವೆಟ್ ಶರ್ಟ್ಸ್ ಎಲ್ಲ ಬಂದ್ಬಿಟ್ಟು 1,000ಗೆ 5 ಪೀಸಸ್ ಇದೆ, C ಗ್ರೇಡ್ ಸ್ವೆಟ್ ಶರ್ಟ್ಸ್ ಬಂದು 1,000ಗೆ 7 ಪೀಸಸ್ ಇಂದ 8 ಪೀಸಸ್ವರೆಗೂ ಇದೆ ಅಂತ ನೀವು ಸೇಲ್ ಮಾಡ್ಬೋದು. ಅವಾಗ ನಿಮಗೆ ಫಸ್ಟ್ A ಗ್ರೇಡ್ ಇದರಲ್ಲಿ 1,000ಗೆ 4 ಪೀಸ್ ಕೊಟ್ಟಿರ್ತೀರಾ, 100% ಮಾರ್ಜಿನ್ ಬರುತ್ತೆ. B ಗ್ರೇಡಲ್ಲಿ ಅಪ್ ಟು 60% ವರೆಗೂ ಬರುತ್ತೆ. C ಗ್ರೇಡಲ್ಲಿ ಅಷ್ಟೊಂದೇನು ಬರಲ್ಲ, ಅದು ನೀವು ಹಾಕಿರೋ ಕಾಯಿಸೋದ್ರು ರಿಟರ್ನ್ ಬಂದರೆ ಸಾಕು ಅಂತ ಇದನ್ನ ನೀವು ಸೇಲ್ಸ್ ಮಾಡ್ಬಿಡಿ. ನನಗೆ ಬಿಸ್ನೆಸ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಅರೆ ನನಗೆ ಗೊತ್ತು ಬಿಸ್ನೆಸ್ ಹೆಂಗೆ ಸ್ಮಾಲ್ ಅಮೌಂಟು ಚಿಕ್ಕದಾಗಿ ಸ್ಟಾರ್ಟಿಂಗಲ್ಲಿ ಹೆಂಗೆ ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಗೊತ್ತು. ಅರೆ ಇವಾಗ ತುಂಬ ಜನ ಕಷ್ಟಪಡ್ತಿರ್ತಾರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಆದರೆ ಅಮೌಂಟ್ ಇಲ್ಲ, ಬಜೆಟ್ ಇಲ್ಲ, ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಇಲ್ಲ ಅದಕ್ಕೆಲ್ಲ ಜಾಸ್ತಿ ಖರ್ಚಾಗುತ್ತೆ ಅಂತ ಅನ್ಕೊಂಡಿರ್ತಾರಲ್ಲ, ಅಂಥವ್ರಿಗೆ ಮೋಟಿವೇಟ್ ಮಾಡಬೇಕು ಅಂತ ಒಂದೇ ರೀಸನ್ಗೋಸ್ಕರ ಅಷ್ಟೇ ನಾನು ವೀಡಿಯೋಸ್ ಮಾಡ್ತಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಸಪೋರ್ಟ್ ಮಾಡಬೇಕು ಅನ್ಸಿದ್ರೆ ಫಾಲೋ ಮಾಡಿ ಇಟ್ಕೊಳ್ಳಿ ಬ್ರೋ. ನೆಕ್ಸ್ಟ್ ಬರೋ ಡೇಸಲ್ಲಿ ನಿಮಗೆ ಇಷ್ಟು